ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮಾದಿಗ ಸಮುದಾಯದವರು ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಬುಧವಾರ ಮಾರ್ಚ್ 11ರಂದು ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ಮಾದಿಗ ಸಮುದಾಯದ ಮುಖಂಡರು ಹಾಗೂ ಸದಸ್ಯರು ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದರೂ ಸಹ ರಾಜ್ಯ ಸರ್ಕಾರ ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ 56,432 ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ವೇಳೆ ಮಾತನಾಡಿದ ಸಮುದಾಯದ ಹಿರಿಯ ಮುಖಂಡರಾದ ವೈ. ಗೋವಿಂದ ರಾಜುಲು ವರಿಕೇರಿ ಅವರು, ಕಳೆದ 35 ವರ್ಷಗಳಿಂದ ಮಾದಿಗ ಸಮುದಾಯವು ತಮ್ಮ ಹಕ್ಕಿನ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದ್ದು, ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರು, ಯುವಕರು, ಮಹಿಳೆಯರು ಹಾಗೂ ವಿವಿಧ ಸಮುದಾಯದ ಬೆಂಬಲಿಗರು ಭಾಗವಹಿಸಿದ್ದರು. ನಾವು ಕಂಡಂಗೆ ಇವತ್ತು ಏನು ಸುಮಾರು 30-35 ವರ್ಷಗಳಿಂದ ನಾವು ಹಿರಿಯರು ಪ್ರಾಣ ಬಲಿದಾನಗಳನ್ನು ಮಾಡ್ಕೊಂತ ಬಂದ್ರು ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರನೇ ರಚನೆ ಮಾಡತಕ್ಕಂತ ಸದಾಶಿವ ಆಯೋಗ ವರದಿ ಇರ್ಬೋದು, ನಾಗಮೋಹನ್ ದಾಸ್ ವರದಿ ಇರ್ಬೋದು, ಇವತ್ತು ವರದಿ ಕೊಟ್ಟ ನಂತರ ಕ್ಯಾಬಿನೆಟ್ ನಲ್ಲಿ ಅದು ಫಸ್ಟ್ನೇ ಕ್ಯಾಬಿನೆಟ್ ನಲ್ಲಿ ಅದು ಅನುಷ್ಠಾನಕ್ಕೆ ಬರಬೇಕಿತ್ತು. ಇದು ಎಲ್ಲೇ ಒಂದು ರೀತಿ ಮಾದಿಗರು ನಂಬರ್ 1 ಮಾದಿಗರಿಗೆ ಸಿಗಬೇಕಾದಂತ ಹಕ್ಕುಗಳು ಸಿಗ್ತಾ ಇಲ್ಲ ಅಂತ ಇವತ್ತು ಸರ್ಕಾರ ಮಟ್ಟಕ್ಕೆ ಗೊತ್ತಾಗಿದೆ. ಹಂಗಾಗಿ ಇವತ್ತು ಹುನ್ನಾರ ನಡೀತಾ ಇದೆ. ಇವತ್ತು ಮಾದಿಗರಿಗೆ ಏನೇನು ಹಕ್ಕುಗಳು ನಾವು ಕೊಟ್ಟಂದ್ರೆ ನಾವು ರಾಜಕಾರಣಿ ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತು ಸ್ಪಷ್ಟವಾಗಿ ತಿಳ್ಕೊಂತ ಇವತ್ತು 12ನೇ ತಾರೀಕಿಗೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ರು CM ಅವರು. ಮತ್ತೆ 27ನೇ ತಾರೀಕಿಗೆ ನಮ್ಮ ಹೋರಾಟಕ್ಕೆ ಅಂಜಿ ಫ್ರೀಡಂ ಪಾರ್ಕ್ ನಲ್ಲಿ ಏನಾಗುತ್ತೆ ಅಂತೇಳಿ ನೋಡ್ಕೊಂಡ ಮೇಲೆ ಇವ್ರು ತೀರ್ಮಾನ ತಗೋಣ ಅಂತೇಳಿ ನಮ್ಮನ್ನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ತಾರತಮ್ಯ ಮುಂದುವರಿತಪ್ಪ ಅಂದ್ರೆ ಇವತ್ತು ನಮ್ಮ ಆಳಂತ ಸರ್ಕಾರ ಇರ್ಬೋದು, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ರಾಜಕಾರಣಿ ಇರ್ಬೋದು ಬಂಧುಗಳೇ, ನಮ್ಮ ಪರವಾಗಿ 27ನೇ ತಾರೀಕಿಗೆ ಏನನ್ನ ನಮಗೆ ಸದಾಶಿವ ಆಯೋಗ ವರದಿ ಏನು ಕ್ಯಾಬಿನೆಟ್ ನಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಇವತ್ತು ರಾಜಕಾರಣಿಗಳು ಮಾದಿಗ ಸಮುದಾಯ ಪರವಾಗಿ ವಿಜಯನಗರ ಜಿಲ್ಲೆಯಲ್ಲಿ ನಿಂದಿರ್ಬೇಕಾಗ್ತದೆ. ಇಲ್ಲಂದ್ರೆ ಮಾದಿಗ ಸಮಾಜ ಕೇರಿಯಲ್ಲಿ ನಾವು ರಾಜಕಾರಣಿಗಳನ್ನ ಬಿಟ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೋಬೇಕು. ಇವತ್ತು ರಾಜಕಾರಣಿಗಳನ್ನು ಓಟ್ ಬೇಕು, ರಾಜಕಾರಣ ಮೇಲೆ ಮಾದಿಗ ಸಮಾಜದ ಮೇಲೆ ರಾಜಕೀಯ ಮಾಡೋಕ್ಕೆ ನಿಮಗೆ ಅಧಿಕಾರ ಬೇಕು. ಮತ್ತು ನಾವಿಲ್ಲಿ ಬಂದು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಯಾರು ಸಾಥ್ ಕೊಡ್ತಾ ಇದ್ದಾರೆ? ರಾಜಕಾರಣಿಗಳು ವಿಜಯನಗರ ಜಿಲ್ಲೆದಲ್ಲಿ ಅರ್ಥ ಮಾಡ್ಕೋಬೇಕು. ಮಾದಿಗ ಸಮುದಾಯ ಪರವಾಗಿ ನಿಂದಿರ್ರಿ, ನಾವು ಮಾದಿಗ ಸಮುದಾಯ ನಿಮ್ಮ ಪರವಾಗಿ ನಿಂದಿರ್ತೀವಿ. 27ನೇ ತಾರೀಕಿಗೆ ಏನಾಗಲೇ ಹೋದ್ರೆ ವಿಜಯನಗರ ಜಿಲ್ಲಾ ಬಂದ್ ಮಾಡ್ತೀವಿ. ಯಾವ ರಾಜಕಾರಣಿ ಆಯ್ತು ಬಂದು ನಮ್ಮ ಪರವಾಗಿ ನಿಂದಿರ್ತಾರ, ನಾವು ಮಾದಿಗ ಸಮುದಾಯ ಅವ್ರ ಪರವಾಗಿ ನಿಂದಿರ್ತೀವಿ. ಇಲ್ಲಾಂದ್ರೆ ನಮ್ಮ ಕೇರಿಗಳಾಗ ಯಾವ ರಾಜಕಾರಣಿ ಬಿಟ್ಕೊಳ್ಳೋದಿಲ್ಲ. ಜೈ ಹಿಂದ್, ಜೈ ಮಾದಿಗ.